ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ. ಇವತ್ತು ನಮ್ಮ ಜೊತೆ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ವೆಂಕಟೇಶ್ ಅವರಿದ್ದಾರೆ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಅವರಿದ್ದಾರೆ, KGF ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಇದ್ದಾರೆ, ಮತ್ತು ನಮ್ಮ ಮಂಜುನಾಥ್ ಅವರು, ಕಾಮಸಮುದ್ರ ಗ್ರಾಮದ ಮಂಜುನಾಥ್ ಅವರು ಹಾಗೂ ಗ್ರಾಮಸ್ಥರು. ಏನಪ್ಪ ಇಲ್ಲಿ ವಿಚಾರ ಅಂದರೆ, ಇದೇ ಕಾಮಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಇದೊಂದು ಕೃಷಿ ಇಲಾಖೆಯ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗನ್ನು ಒಬ್ಬರು ಉಸ್ತುವಾರಿ ಮಾಡ್ಕೊಂಡಿರ್ತಾರೆ. ಅದನ್ನು ತೆರವು ಮಾಡುವುದಕ್ಕೆ ಸುಮಾರು ಬಾರಿ ಇಲ್ಲಿನ ಗ್ರಾಮಸ್ಥರು ಹಾಗೂ ನಮ್ಮ ಮಂಜುನಾಥ್ ಅವರು ಇವರೆಲ್ಲ ದೂರು ಕೊಟ್ಟಿರ್ತಾರೆ ಇಲ್ಲಿನ PDO ಅವ್ರಿಗೆ. ಈ PDO ಅವರು ಇಲ್ಲ ಇದಕ್ಕೆ ಮುಂಚೆ ಇದ್ದ ಇವ್ರಿಗೆ ಕೊಟ್ಟಿದ್ರೆ ಇವ್ರಿಗೂ ಕೊಟ್ಟಿದ್ದಾರೆ. ಆದರೆ ಇವ್ರು ಹೇಳ್ತಾರಂತೆ ಇವರು ಅಧಿಕಾರಿ ಓದಿ ಬಂದಿದ್ದಾರೋ ಇಲ್ಲ ದುಡ್ಡು ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಯಾವುದೇ ಸರ್ಕಾರ ಬಿಲ್ಡಿಂಗನ್ನು ಮೊದಲು ರಕ್ಷಣೆ ಮಾಡುವಂಥ ಕೆಲಸ ಈ ಗ್ರಾಮ ಪಂಚಾಯತಿ ಕೆಲಸ ಮಾಡಬೇಕು. ಆದರೆ ಇವ್ರು ಹೇಳ್ತಾರೆ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿಲ್ಲ, ನಮ್ಗೆ ಅದು ಬರೋಲ್ಲ ಅನ್ನುವಂಥದ್ದು. ಇವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮೊದಲು ಸರ್ಕಾರಿ ಜಾಗವನ್ನೇ ಉಳಿಸೋ ಕೆಲಸ ನೀವು ಮಾಡಿ. ಅದು ಬಿಟ್ಬಿಟ್ಟು ಯಾರೋ ರಾಜಕಾರಣಿ ಹಿಂಬಾಲ್ಗರು ಅವರ ಜೊತೆ ಕೆಲಸ ಮಾಡೋದು ಬಿಟ್ಟು ಕಾನೂನು ರೀತಿ ಕೆಲಸ ಮಾಡಿ ವಾಣಿ ಅವರಿಗೆ ತಿಳಿಸ್ತಾ ಇವತ್ತು ಇದರ ವಿರುದ್ಧವಾಗಿ ನಾವು ಇವ್ರ ಮೇಲೆ PDO ಅವ್ರಿಗೆ ಇವತ್ತೇ FIR ಮಾಡಬೇಕು. ಅದು ಬಿಲ್ಡಿಂಗ್ ಯಾರು ಒತ್ತುವರಿ ಮಾಡ್ಕೊಂಡು ಇದ್ದಾನೋ ಆತನ ಮೇಲೆ FIR ಹೀಗೆ ಮಾಡಿಸ್ಬೇಕು. ಇಲ್ಲಾಂದರೆ ನಾವು KRS ಪಕ್ಕದ ಕಡೆಯಿಂದ PDOವನ್ನು ಸೇರಿಸಿ ನಾವೊಂದು FIR ಮಾಡಿಸ್ತಾ ಇದ್ದೀವಿ. ಇದರ ವಿಚಾರವಾಗಿ ಇವತ್ತು ಇಲ್ಲಿನ ಗ್ರಾಮಸ್ಥರು ಸರ್ಕಾರಿ ಭೂಮಿಯನ್ನು ಉಳಿಸ್ಬೇಕು ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ ಇವರಿಗೆ ಯಾಕೆ ಒಂದು ಕಾಲೇಜ್ ಇಲ್ಲ ಆದರೆ ನೀವು ಒತ್ತುವರಿದಾರ ಪರವಾಗಿ ಏನೋ ನೀವು ಕೆಲಸ ಮಾಡ್ತೀರಿ ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿನ ತಾಲೂಕು ಇರುವಾಗಲಿ CO ಆಗಲಿ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವರ ವಾಣಿಯವರು ಸರಿಯಾದ ರೀತಿ ಕೆಲಸ ಸಮಯಕ್ಕೆ ಬರಲ್ಲ ಅನ್ನೋ ಒಂದು ವಿಚಾರ. ಇಲ್ಲಿರೋ ಗ್ರಾಮಸ್ಥರು ಸುಮಾರು ಬಾರಿ ಬಂದರೆ PDO ಅವರೇ ಕಾಣಿಸಲ್ಲ. ಇವ್ರು ಕೇಳಿದ್ರೆ ನಾನು TP ಹೇಳಿದ್ದೀನಿ, ZP ಹೇಳಿದ್ದೀನಿ, ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಿ ಅಂತ ಅಭಿವೃದ್ಧಿ ಅಧಿಕಾರಿ ಆಗೋದು. ಆದರೆ ಈ ಅಮ್ಮ ಯಾವಾಗ ಒಂದಿನ ಬರ್ತಾರೆ ಬುಕ್ಕಲ್ಲಿ, ಇವಾಗ ಅಲ್ಲಿ ನಾವು ಏನು ಬುಕ್ಕಲ್ಲಿ ಬರ್ತಿದ್ದಿಲ್ಲ ಲಾಕ್ ಬುಕ್ಕನ್ನು ತೋರಿಸಿ ಅಂತ ಹೇಳಿದ್ವಿ. ಇಲ್ಲ ಬರ್ತಾ ಇದ್ದೀವಿ ಅಂತ ಒಂದು ½ ಅನ್ ಅವರಿಂದ ಕಾಯ್ತಾ ಇದ್ದೀವಿ. ಏನೋ ಬಂಗಾರಪೇಟೆ TP ಎಲ್ಲಿದ್ದಾರೆ ಅಂತ ಬರ್ತೀವಿ, ಒಂದು ½ ಅನ್ ಅವರ್ ಅಂತ ಹೇಳಿದ್ದಾರೆ. ಬಂದರೆ ಅವ್ರ ಕಾನೂನು ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾವು ತಿಳಿಸ್ಕೊಡ್ತೀವಿ. ಇವತ್ತು KRS ಪಕ್ಷ ಕಾನೂನು ಗೊತ್ತಿಲ್ಲಲ್ಲ, ನಾವು ಓದಿರೋರೆ ನಮ್ಮ ಕಾನೂನು ಗೊತ್ತು. ಇವರೇನಪ್ಪ ಅಂದರೆ ಏನು ಹೇಳ್ತಾರೆ, ಅಧಿಕಾರ ಇದೆನೆಂದು ಅಧಿಕಾರ ದರ್ಪ ತೋರಿಸಿ ಇಲ್ಲಿನ ಸಾರ್ವಜನಿಕರಿಗೆ ಯಾವ ರೀತಿ ಅದನ್ನು ಕಾನೂನು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಇಂಥವ್ರಿಗೆ ಬೆದರಿಕೆ ಹಾಕಿದ್ದು ಬಿಟ್ಟು ಕಾನೂನು ರೀತಿ ಕೆಲಸ ಮಾಡಿ ಆತ್ಮ ಮೇಲೆ ಅಲ್ಲಿ ಜಾಗನ ತೆರವು ಮಾಡಿಸಿ FIR ಮಾಡಿಸುವಂಥ ಕೆಲಸ ಈಗಲೇ ಕೂಡಲೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ವಿಚಾರ ನಮ್ಮ ಯುವದೂರಿ ವೆಂಕಟೇಶ್ ಅವರು ಮಾತಾಡ್ತಾರೆ. ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ. ನಾನು ವೆಂಕಟೇಶ್ ಧ್ವನಿ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ಹಾಗೆ ನಮ್ಮ ಜೊತೆ ಇವತ್ತು ಕೋಲಾರ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು, ಕೋಲಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಪ್ರವೀಣ್ ಅವರು, ಹಾಗೆ KGF ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್ ಅವರು, ಮತ್ತು ಕಾಮಸಮುದ್ರ ಹೋಬಳಿಯ ಮಂಜುನಾಥ್ ಅವರು, ಮತ್ತು ಭವ್ಯ ಮೇಡಮ್ ಅವರು, ಇನ್ನು ಹಲವಾರು KRS ಪಕ್ಷದ ಸದಸ್ಯರು ಇಲ್ಲಿದ್ದಾರೆ. ಹಾಗೆ ಇಲ್ಲಿನ ಗ್ರಾಮಸ್ಥರು ಇಲ್ಲಿದ್ದಾರೆ. ವಿಚಾರ ಎಷ್ಟೊತ್ತು ಮಂಜುನಾಥ್ ಅವರು ಹೇಳಿದರು, ಏನು ಒಬ್ಬ ಒತ್ತುವರಿದಾರ 12-13 ವರ್ಷಗಳಿಂದ ಆ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇದ್ದು ಅದನ್ನು ಯಾರೂ ಕೇಳಲಿಲ್ಲ, ನಮ್ಮನ್ನು ಪ್ರಶ್ನೆ ಮಾಡಿಲ್ಲ ಅಂತ ಅಂದರೆ ಗ್ರಾಮಸ್ಥರು ಅದ್ರ ವಿರೋಧವಾಗಿ ದೂರನ್ನು ಕೊಟ್ಟರು ಸಹ ಯಾವುದೇ ಕ್ರಮ ಜರುಗಿಸಿಲ್ಲ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಇವ್ರು ಯಾರು ನಮ್ಮನ್ನು ಕೇಳಕ್ಕೆ ಬರಲ್ಲ ಅಂತ ಇವತ್ತೇನು ಅದನ್ನು ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳ ವೈಫಲ್ಯ ಯಾವ ರೀತಿ ಇದೆ ಅಂತ ನೀವು ಗಮನಿಸ್ಬೋದು. ಅದೇ ರೀತಿ ನನಗೆ ಇಲ್ಲಿರುವಂತಹ PDO ಅವರು ನಿಜಕ್ಕೂ ಬೇಜವಾಬ್ದಾರಿಯಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ಮಂಜುನಾಥ್ ಅವರು ಹೇಳ್ದಂಗೆ ಒತ್ತುವರಿದಾರರ ಪರವಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ದೂರುದಾರರು ಏನು ಕೊಟ್ಟಿರ್ತಾರೆ ಅದನ್ನು ಪರಿಶೀಲನೆ ಮಾಡಿ ತಕ್ಷಣ ಅದು ಸರ್ಕಾರದ ಜಾಗ ಆಗಿರೋದ್ರಿಂದ ಯಾವ ರೀತಿ ಅದನ್ನು ಒತ್ತುವರಿದಾರರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಅದನ್ನು ಉಳಿಸ್ಕೊಂಡು ಮುಂದಿನ ಸರ್ಕಾರಿ ಕಚೇರಿಗೆ ಅಥವಾ ಸರ್ಕಾರದ ಸೌಲಭ್ಯಗಳಿಗೆ ಅದನ್ನು ಬಳಸಬೇಕು ಅನ್ನೋದನ್ನು ಇವರು ಮಾಡಿಲ್ಲ. ಹಾಗಾಗಿ ನಮಗೆ ಇಲ್ಲಿರುವಂಥ ಇವತ್ತು ನಾನು ಈಗಾಗಲೇ ನಮ್ಮ PDO ಬಗ್ಗೆ ಇಷ್ಟೊತ್ತು ನಾನು ದಾರಿಯಲ್ಲಿ ಬರ್ತಾ ಹೇಳ್ಕೊಬಂದೆ ನಮ್ಮ ಕಾರ್ಯಕರ್ತರಿಗೆ, ಇಲ್ಲ ಇಲ್ಲಿರೋ PDO ಅವರು ಪರವಾಗಿಲ್ಲ, ನಾನು ಒಂದು ಅರ್ಜಿ ಕೊಟ್ಟಿದ್ದೆ ಅದಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ, ಪರವಾಗಿಲ್ಲ ಸ್ಪಂದಿಸ್ತಾರೆ ಅಂತ ಹೇಳಿದ್ದೆ. ನಾನು ಕೊಟ್ಟಿದ್ದು ಇಲ್ಲೇ ಕಾಮಸಮುದ್ರ ಹೋಬಳಿಯ
ಚರಂಡಿಗಳಲ್ಲಿ ಅಲ್ಲಿನ ಅಂಗಡಿ ಮಳಿಗೆಗಳೇನಿರ್ತಾರೆ ಅವರು ಅಥವಾ ಸಾರ್ವಜನಿಕರು ಮತ್ತೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣ ಮಾಡುವಂತವರು ಕಸವನ್ನ ಚರಂಡಿಗೆ ಹಾಕಿ ತುಂಬಿಸ್ತಾ ಇದ್ರು. ಅದನ್ನೆಲ್ಲ ತೆರವು ಮಾಡಿ ಇಲ್ಲಿ ಅನಾರೋಗ್ಯಕ್ಕೆ ಜನ ಈಡಾಗ್ತಾ ಇದ್ದಾರೆ ಅಂತ ಒಂದು ಅರ್ಜಿ ಕೊಟ್ಟಿದ್ದೆ 7 ವರ್ಷದ ಹಿಂದೆ. ಸೊ ಅದನ್ನ ತಕ್ಷಣ 2 ದಿನದಲ್ಲಿ ಕ್ರಮ ಜರುಗಿಸಿ ಅಲ್ಲಿ ಸ್ವಚ್ಛತೆಯನ್ನ ಮಾಡಿದ್ರು. ಆಗ ನನಗೆ ಒಂದಷ್ಟು ಗೌರವ, ಕಾಳಜಿ ಇವ್ರಿಗಿದೆ, ಇವರು ನಿಜಕ್ಕೂ ಜನಪರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಇತ್ತು. ಆದ್ರೆ ಇವತ್ತು 2013 ಇವ್ರು ದೂರು ಕೊಟ್ಟಿದ್ದಾರೆ ನೋಡಿ. ಇವರು PDO ದೂರು ಕೊಟ್ಟಿದ್ದಾರೆ. PDO ಅವರು ಯಾವುದೇ ಕ್ರಮ ಜರುಗಿಸಿಲ್ಲ. ಆಗಿನ PDO ಅವರು, ಇವರಲ್ಲ, ಆಗಿನ PDO ಅವರು ಯಾವುದೇ ಕ್ರಮ ಜರುಗಿಸಿಲ್ಲ. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಇದ್ದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಹೋಗಿ ಪೊಲೀಸ್ ಠಾಣೆಯಲ್ಲಿ, ಇಲ್ಲಿನ ಸ್ಥಳೀಯ ಪೊಲೀಸ್ ಸ್ಟೇಷನ್, ನಮ್ಮ ಕಾಮಸಮುದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಈ ರೀತಿ ಇವರು ಒತ್ತುವರಿದಾರರು ಅದನ್ನ ಅಕ್ರಮವಾಗಿ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ತೆರವುಗೊಳಿಸಿ ಮತ್ತೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಅಲ್ಲಿ 2013 ಅವ್ರು ಕೊಟ್ಟಿದ್ದಾರೆ. ಇವತ್ತಿಗೆ ಎಷ್ಟು, 13 ಅಂದ್ರೆ 12 ವರ್ಷ ಆಯ್ತು. 12 ವರ್ಷದಿಂದನೂ ಇವರು ಯಾವುದೇ ಒಂದು ಕ್ರಮವನ್ನ ಜರುಗಿಸಿಲ್ಲ. ಪೊಲೀಸ್ ಅವರು ಯಾಕೆ ಜರುಗಿಸಿಲ್ಲ ಅಂದ್ರೆ ಇಲ್ಲಿ PDO ಅವರು ಯಾವುದೇ ರೀತಿ ಅವ್ರಿಗೆ ಒತ್ತಡವನ್ನು ಹೇರಿರಲ್ಲ, ಅದಕ್ಕೆ ಅವರು ಯಾವುದೇ ಕ್ರಮ ಜರುಗಿಸಿಲ್ಲ. ಅದು ಬಿಡಿ, ಅದಾಗಿ 12 ವರ್ಷ ಆಗ್ಬಿಟ್ಟಿದೆ. ಆದ್ರೆ ಇವಾಗ ರೀಸೆಂಟ್ ಆಗಿ ಅವರು ಏನೋ ಒಂದು ಕಟ್ಟಡವನ್ನ ಡೆಮಾಲಿಷ್ ಮಾಡುವಂತ ಅಧಿಕಾರಿ ಅವ್ರಿಗೆ ಯಾರು ಕೊಟ್ರು, ಯಾರು ಕುಮ್ಮಕ್ಕಿನಿಂದ ಇವರು ಒಂದು ಕಟ್ಟಡವನ್ನ ಡೆಮಾಲಿಷ್ ಮಾಡ್ತಾರೆ ಅನ್ನೋದನ್ನ PDO ಅವರು ಇದನ್ನ ಗಮನ ಹರಿಸಬೇಕು. ಮತ್ತೆ ಕೃಷಿ ಇಲಾಖೆಯವರು, ನಮ್ಮ ಬಂಗಾರಪೇಟೆ ತಾಲೂಕಿನ ಕೃಷಿ ಇಲಾಖೆಯವರು ಅಷ್ಟೇ, ಅವ್ರ ಬಳಿನೂ ಇವರು ದೂರು ಕೊಟ್ಟಿದ್ದಾರೆ. ಯಾವಾಗ ನೀವು ದೂರು ಕೊಟ್ಟಿದ್ದು? ಎಷ್ಟು ವರ್ಷ ಆಯ್ತು? ಒಂದು 2-3 ವರ್ಷದ ಹಿಂದೆನೆ ಅವರು ದೂರು ಕೊಟ್ಟಿದ್ದಾರೆ. ಇದು ಸರ್ಕಾರಿ ಕಟ್ಟಡ, ಇದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ, ಇದು ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗಳಿಗೆ ಇದು ಕೊಟ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿ ಎಚ್ಚೆತ್ಕೊಳ್ತಾ ಇಲ್ಲ. ನೀವು ಸರ್ಕಾರದ ಒಂದು ಅಧೀನದಲ್ಲಿರೋದ್ರಿಂದ ನೀವು ಏನು ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರೆ, ನೀವು ಅದನ್ನ ಅವ್ರ ಮೇಲೆ ದೂರು ಕೊಟ್ಟು ಅವರನ್ನ ತೆರವು ಮಾಡಿ ಇದನ್ನ ಸರ್ಕಾರಕ್ಕೆ ಕೊಲೆ ಅಂತ 2-3 ವರ್ಷದ ಹಿಂದೆನೆ ಒಂದು ದೂರು ಕೊಟ್ಟಿದ್ದಾರೆ ಕಾಮಸಮುದ್ರ ಗ್ರಾಮಸ್ಥರು. ಆದ್ರೂ ಸಹ ಇವತ್ತಿನವರೆಗೂ ಅದ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿಲ್ಲ, ಅವ್ರಿಗೆ ಯಾವುದೇ ಒಂದು ಅಟ್ಲೀಸ್ಟ್ ವಾದ ಮಾಡೋದಾಗ್ಲಿ. ನೀವು ಸರ್ಕಾರಿ ಜಾಗದಲ್ಲಿ ಇದ್ದೀರಾ, ಇದು ನಿಮ್ಮ ಸೊತ್ತಲ್ಲ, ಇದು ಸರ್ಕಾರದ ಸೊತ್ತು, ಇದು ಸಾರ್ವಜನಿಕರಿಗೆ ಬೇಕಾಗಿರುವಂತದ್ದು, ಇಲ್ಲಿ ನೀವು ಯಾವುದೇ ರೀತಿಯ ಸ್ವಂತಕ್ಕೆ ಬಳಸ್ಕೊಳ್ಳುವ ರೀತಿ ಇರಬಾರ್ದು ಅಂತ ಯಾವುದೇ ಒಂದು ಎಚ್ಚರಿಕೆಯನ್ನ ಸಹ ಅವರು ಇಲ್ಲಿನ ಅಧಿಕಾರಿಗಳು ಮತ್ತೆ ಕೃಷಿ ಇಲಾಖೆಯವರು ಮಾಡಿಲ್ಲ. ಅದಾದ್ಮೇಲೆ ಇವರು DC ಆಫೀಸ್ ವರ್ಗೂ ಹೋಗಿದ್ದಾರೆ. DC ಆಫೀಸ್ ಹೋದ್ಮೇಲೂ DC ಆಫೀಸ್ನವ್ರು ಏನ್ ಮಾಡ್ತಾರೆ, ಮಾಮೂಲಿ ಇಲ್ಲಿರುವಂತ ಅಧಿಕಾರಿಗಳಿಗೆ ತಿಳಿಸ್ತಾರೆ, ಅದನ್ನ ಯಾರು ಅಲ್ಲಿ ಅಕ್ರಮವಾಗಿ ಬಳಸ್ಕೊಳ್ತಾ ಇದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇವ್ರ ಮೇಲೆನೆ ಹೇಳ್ತಾರೆ. ಆದ್ರೂ ಇವರು DC ಅವರು ಇವ್ರಿಗೆ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ಸಾರ್ವಜನಿಕರು ಹೇಳಿದಾರಲ್ವಾ, ಅದ್ರ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ ಇವರು. ಹಾಗಾಗಿ ನಾವು ಇವತ್ತು ನಮ್ಮ ನಿರಂತರ 16 ವರ್ಷಗಳಿಂದ ಹೋರಾಟ ಮತ್ತೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಮತ್ತೆ ಅದು ಸರ್ಕಾರಿ ಕಟ್ಟಡ ಇವಾಗ ಯಾರೊಬ್ಬ ಖಾಸಗಿ ವ್ಯಕ್ತಿಗಳಿಗೆ ಹೋಗಿದೆ ಅಂತ ಹೇಳಿದ್ದಾರೆ. ನಾನು ಅದಕ್ಕಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಅವರು ಸಂಪರ್ಕ ಮಾಡಿದ್ರು. ಹಾಗಾಗಿ ನಾವು ಇವತ್ತು ಇಲ್ಲಿನ PDO ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಂದ್ವಿ. PDO ಅವರು ಈಗಾಗಲೇ ಅರ್ಧ ಗಂಟೆ ಹಿಂದೆ ನಾವು ಕಾಲ್ ಮಾಡಿದ್ವಿ, ಅವರು ಬರ್ತೀವಿ ಅಂತ ಹೇಳಿದ್ರು. ಸೊ ಬಂದ್ರು ಅನ್ಸುತ್ತೆ ಇವರನ್ನು PDO ಅವರೇ. ಓಕೆ, ಅವ್ರು PDO ಈಗ ಬಂದಿದ್ದಾರೆ. ನೀವು ನಮ್ಮ ಲೈವ್ ಸಹ ನೋಡಿರ್ಬೋದು, 16 ನಿಮಿಷ ಆಗಿದೆ. ಅದಕ್ಕೂ ಹಿಂದೆ ನಾವು ಕಾಲ್ ಮಾಡಿ ಅವರನ್ನ ಕೇಳಿದ್ವಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸೊ ಈಗ ಲೈವ್ ಮುಖಾಂತರ ನಮ್ಮ ಒಂದು ದೂರು ಮತ್ತೆ ನಮ್ಮ ಒಂದು ಸಾರ್ವಜನಿಕ ಅಹವಾಲು ಏನಿದೆ ಅವ್ರ ಮುಂದೆ ತೋರಿಸ್ತೀವಿ. ಮತ್ತೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಅವರು ತಿಳಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಲೈವ್ ಇರುತ್ತೆ. ನಮಸ್ತೆ ಮೇಡಮ್, ನಾನು ವೆಂಕಟೇಶ್ ಅಂತ, ರಾಜ್ಯ ಯುವ ಘಟಕದ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಬನ್ನಿ ಈ ಕಡೆ ಬನ್ನಿ. ಇವರು ನಮ್ಮ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅಂತ. ಮತ್ತೆ ಇಲ್ಲಿ ನಮ್ಮವರು ಯಾರು ಸಾರ್ವಜನಿಕರ ಹತ್ರ ಮಾತಾಡಕ್ ಹೋಗ್ಬೇಡಿ, ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳ ಹತ್ರನೂ ಮಾತಾಡಕ್ ಹೋಗ್ಬೇಡಿ. ನಾವು ಮೇಡಮ್ ನ ಕೇಳ್ತಾ ಇದೀವಿ, ಮೇಡಮ್ ಅವರು ಏನ್ ಪರಿಹಾರ ಕೊಡ್ತಾರೋ ನಮ್ಗೆ ನೋಡೋಣ. ಅದಾದ್ಮೇಲೆ ಮುಂದಿನ ಮೇಡಮ್ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೇಳ್ಬಿಟ್ಟು ನಾವು ಮುಂದಿನ ಹಂತ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಈಗ
ಮೇಡಮ್ ಲೈವ್ ಇದೆ ಮೇಡಮ್, ಫೇಸ್ಬುಕ್ ಲೈವ್ ಇದೆ. ನಾವು ಯಾವುದೇ ಕಚೇರಿಗೆ ಹೋದ್ರು ಅಷ್ಟೇ. ಯಾಕಂದ್ರೆ ಈಗ ಇಲ್ಲೇ ಸಾರ್ವಜನಿಕರು ನಮ್ಮ ಮೇಲೇನೆ ಬರ್ಬೋದು ಅಥವಾ ನಿಮ್ಮ ಮೇಲೇನೆ ಬರ್ಬೋದು. ಅದೇನೋ ಆಗ್ಬಾರ್ದು ಅಂತ ನಮ್ಮ ಭದ್ರತೆಗೋಸ್ಕರ ಅಷ್ಟೇ. ಭದ್ರತೆಗೋಸ್ಕರ ನಾವು ಮಾಡ್ತಾ ಇದೀವಿ ಅಷ್ಟೇ. ನಮ್ಮ ಒಂದು ಆತ್ಮಕ ಇದಿದೆ. ಆದ್ರೆ ಅದಕ್ಕಿಂತ ಮೊದಲು ಇಲ್ಲಿ ಗ್ರಾಮಸ್ಥರು ಹಲವಾರು ಬಾರಿ ದೂರದಿಂದ ಗ್ರಾಮ ಪಂಚಾಯತಿಗೆ ಮತ್ತೆ ಗ್ರಾಮಸ್ಥರು ಕೊಟ್ಟಿರೋದು ನಿಮ್ಮ ಹತ್ರ ಇಲ್ಲ ಕೊಡಿರಿ. ಇವಾಗ ಗ್ರಾಮಸ್ಥರು ಇಲ್ಲಿ ಮೇಡಮ್ ಇದು ಇದಕ್ಕೆ ಮುಂಚೆ ಇದ್ದವರು ಇದು ನೀವಿದ್ರು ಬೇರೆ ಇದ್ರು. ಇಲ್ಲಿ ಅಧ್ಯಕ್ಷರು ದುಡ್ಡು ಕೊಟ್ಟಿದ್ದಾರೆ. ಸರ್ಕಾರಿ ಬಿಲ್ಡಿಂಗ್ ಅನ್ನ ತೆರವು ಮಾಡಿಕೊಡಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ತಾವು ಅಧಿಕಾರಿ ಆಗಿರುವಾಗ ನಿಮ್ಮ ಜವಾಬ್ದಾರಿಯನ್ನು ನೀವು ಇಲ್ಲಿ ಮಾಡಿಲ್ಲ. ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದೀವಿ. ಆಮೇಲೆ ಕೆಲಸ ನಿಲ್ಲಿಸಿದ್ದೀವಿ. ಈಗ ಮತ್ತೆ ಏನೋ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದಿರಲ್ಲ, ಈಗಲೇ ಹೋಗಿ ಕೆಲಸ ನಿಲ್ಲಿಸ್ತೀವಿ. ನಿಲ್ಲಿಸ್ಬಿಟ್ಟು ಇವಾಗ ಕಂಪ್ನಿ ವ್ಯಾಪಾರ ಮಾಡ್ತೀವಿ ಮೇಡಮ್. ಇಲ್ಲ ನಾವು ಕೊಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಸಾರ್ವಜನಿಕರು ಸ್ವತ್ತು ಮೇಡಮ್, ಅದು ಎಲ್ಲರೂ ತೆರಿಗೆಗೆ ದುಡ್ಡು ಬಿಲ್ಡಿಂಗ್ ಇರುತ್ತೆ. ಅದು ಬಿಲ್ಡಿಂಗ್ ಹೊಡೆಯೋದಕ್ಕೆ ಬರೋಲ್ಲ. ಇವಾಗ ಡೆಮಾಲಿಷನ್ ಮಾಡೋದಕ್ಕೆ ನಾವು ಕೇಳಿಲ್ವಲ್ಲ, ಅವ್ನು ಯಾಕೆ ಕೇಳಿಲ್ಲ? ಡೆಮಾಲಿಷನ್ ಮಾಡೋಕೆ ಅವಕಾಶ ಇಲ್ಲ, ನಾವ್ಯಾರು ಡೆಮಾಲಿಷನ್ ಅವಕಾಶ ಮಾಡಿಕೊಟ್ಟಿಲ್ಲ. ಹೋಗಿ ಸರ್ವೆ ಮಾಡಿದೆ. ಪೊಲೀಸ್ನವ್ರು ಬಂದಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟು ಸುತ್ತಮುತ್ತ ಇದ್ದವ್ರಿಗೆ ನಾವು ಡಾಕ್ಯುಮೆಂಟ್ಸ್ ಹೇಳಿದ್ವಿ. ಆಮೇಲೆ ಅವ್ರಿಗೂ ನೀವೇನು ಇದು ನಾವು ಇದು ಮಾಡಬೇಡಿ ಅಂತ ಅಂದ್ಬಿಟ್ಟು ನೋಟಿಸ್ ಕೊಟ್ಟು ಬಂದ್ವಿ. ಆಯ್ತಾ, ನೋಟಿಸ್ ಕೊಟ್ವಿ. ಕೆಲಸ ಈಗಲೇ ಅಟೆಂಡ್ ಮಾಡ್ತೀನಿ, ಹೋಗ್ತೀನಿ. ಮೇಡಮ್, ಈಗ ಅದು ಸರ್ಕಾರಿ ಜಾಗ ಅಂತ ನಿಮ್ ಗಮನಕ್ಕೆ ಬಂದಿದೆ. ಅದು ಸತ್ಯವಾದ ಪೊಲೀಸ್ ಅವರು ಮುಂದೆ ವೆರಿಫಿಕೇಶನ್ ಮಾಡಿದಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಅದು ಯಾರ ಭದ್ರತೆಯಲ್ಲಿ ಇರ್ಬೇಕು, ಯಾರ ಸುಪರ್ತೆಯಲ್ಲಿ ಇರ್ಬೇಕು? ಹೌದು, ಸರ್ಕಾರದಲ್ಲಿ ಸುಪರ್ತೆಯಲ್ಲಿ ಇರ್ಬೇಕಲ್ವಾ? ಮತ್ತೆ ಅದು ಡೆಮಾಲಿಷನ್ ಆಗಕ್ಕೆ ಹೆಂಗ್ ಬಿಟ್ರಿ ಅಂತ ನಾವು ನೋಡಿದಾಗ ಡೆಮಾಲಿಷನ್ ಆಗೋಗಿತ್ತು. ಕಂಪ್ಲೇಂಟ್ ಬಂದಾಗ ಡೆಮಾಲಿಷನ್ ಆಗಿತ್ತು. ಆಮೇಲೆ ನಿಲ್ಲಿಸ್ಬಿಡಿ ಅಂತ ಈಗ ಪೂರ್ತಿ ಆಗಿದೆ. ಈ ಕ್ರಮ ತಗೊಳ್ತೀವಿ. ಸರ್ಕಾರದ ಸುಪರ್ತೆಯಲ್ಲಿ ಇರ್ಬೇಕು. ಯಾರು ಈಗ ಒಂದು ಅನಧಿಕೃತ ಅದು ನೀವೇನಾದ್ರೂ ಆಕ್ಷನ್ ತಗೋಬಹುದು. ನೋಟಿಸ್ ಕೊಟ್ಟಿದ್ರೆ ಅವ್ರು ತೆರವುಗೊಳಿಸಬಹುದಲ್ವಾ? ಇವಾಗ ಸರ್ಕಾರಿ ಬಿಲ್ಡಿಂಗ್ ಹೊಡೆದಿದ್ದಾರೆ. ಕೊಡ್ತೀನಿ. ಬನ್ನಿ ಮೇಡಮ್, ಎಫ್ಐಆರ್ ಕೊಡಿ. ಇವಾಗ ಎಫ್ಐಆರ್ ಮಾಡಿಸೋದು ಏನಿದೆ? ಡೆಮಾಲಿಷನ್ ಮಾಡಿಲ್ಲ. ಅವಾಗ ನೋಡಿ ಕೆಲಸ ಮಾಡ್ತಾ ಇರೋದು. ಈ ಡೇಟ್ ಸಮೇತ ಇದು ನಮ್ಮ ಫೋಟೋ ಹಿಡಿದಿರೋದೆಲ್ಲ ಇದೆ. 2023 ನೀವು ನೋಡಿಲ್ಲ ಅಂದ್ರೆ ಹೆಂಗ್ ಮೇಡಮ್? 23 ಅಲ್ಲ, ಹೌದು ಮೇಡಮ್, ಲಾಸ್ಟ್ ಇಯರ್ ಬಂದಿತ್ತು. ಅಲ್ಲ, ನಾವು ನಿಮಿಷ ಬಿಲ್ಡಿಂಗ್ ಇದೆ. 24 ನಾನ್ ಬಂದಿದ್ದು ಮೊನ್ನೆ ಒಂದು 6 ತಿಂಗಳ ಹಿಂದೆ. ಇವಾಗ ರೀಸೆಂಟ್ ಆಗಿ 6 ತಿಂಗಳ ಮುಂಚೆ ಒಂದು ವರ್ಷದಿಂದ ಒಂದ್ ನಿಮಿಷ ಹೇಳಿ, ಒಂದ್ ನಿಮಿಷ. ನಾನು ಇರೋದಲ್ಲಪ್ಪ, ನಾನು ಇರೋದೆಲ್ಲ ಹೇಳ್ತಿರೋದು. ನಾನು ಅವರಲ್ಲಿ ಹೋಗಿ ಅಳತೆ ಮಾಡಿ ಅವ್ರಿಗೆ ಏನ್ ಖಾತೆ ಇತ್ತಲ್ವಾ, ಅವ್ರದ್ದು ಖಾತೆ ಅವ್ರಿಗೆ ಕೋರ್ಟಿಂದ ಆದೇಶ ಆಗಿ ಅವ್ರದ್ದೊಂದು ಖಾತೆ ಮಾಡಿಸ್ಕೊಂಡಿದ್ರು. ಅವ್ರ ಖಾತೆ ಯಾವ್ದು ಅಂತ ಅಂದ್ಬಿಟ್ಟು ಅವ್ರದ್ದು ಅಳತೆ ಮಾಡಿ ಹದ್ದುಬಸ್ತು ಮಾಡಿ ನಮ್ಗೆ ಉಳಿಕೆ ಆಗಿದ್ದ ಜಾಗನ ನಮ್ಗೆ ಸ್ಕೆಚ್ ಹಾಕೊಂಡು ಬಂದಿದ್ದು. ಸ್ಕೆಚ್ ಹಾಕೊಂಡು ಬಂದು ಈಗ 140 ಖಾತೆ ಕೊಡ್ತೀನಿ. 140 ಅದು ಎಷ್ಟಿದೆ ಮೇಡಮ್ ಜಾಗ? ಅದು ನೋಡ್ಬಿಟ್ಟು ಕೊಡ್ತೀನಿ. ಅಲ್ಲ, ನೀವೆಲ್ಲ ಇಲ್ಲ ಇಲ್ಲಿದೆ. ಖಾತಾ ಇದೆ ನೋಡಿ, ಖಾತಾ ಇದೆ, ಹಳೆ ಖಾತಾ ಇದೆ ಅಲ್ವಾ? ಅದು ನಾನು ಎತ್ತರಕ್ಕೂ ಕೊಡ್ತೀನಿ. ಬುಕ್ಕಲ್ಲಿ ಎಲ್ಲಿಗೆ ಅದು ಕೊಡ್ತೀನಿ. ಮತ್ತೆ ಅದು ನಮ್ ಕೊನೆ ಅದು ಏನ್ ನಾವು ಇಟ್ಕೊಳಕಲ್ಲ. ಸಾರ್ವಜನಿಕರಿಗೆ ಮಾಹಿತಿ ಇದೆ ಅಂತ. ಈಗ ನಾವು ಬರ್ತೀವಿ, ಅದು ಅಷ್ಟಿದೆ ಎಷ್ಟಿದೆ ಅಂತ ನಾವು ಮಾತಾಡೋದು ಬೇಡ. ದಾಖಲೆ ಏನಿದೆಯೋ ಅದು ಮತ್ತೆ ಮೇಡಮ್, ಈಗ ನಿಜಕ್ಕೂ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರಿಂದ ಅವ್ರ ಮೇಲೆ ಬಿಲ್ಡಿಂಗ್ ಅನ್ನ ಡೆಮಾಲಿಷ್ ಮಾಡಿರೋದ್ರಿಂದ ಮೊದಲು ಆತರ ಮೇಲೆ ಕಂಪ್ಲೇಂಟ್ ಎಫ್ಐಆರ್ ನೀವು ಕೊಡಿ. ಇಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ಕೊಡ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಬಿಲ್ಡಿಂಗ್ ಸಾರ್ವಜನಿಕರದ್ದು. ಮೊದಲು ಕೆಲಸ ಮಾಡಿ. ನಿಮ್ಗೆ ಗೊತ್ತಿದೆ, 6 ತಿಂಗಳಲ್ಲಿ ಗೊತ್ತಿದೆ ಏನೋ, ಅದು ಸರ್ಕಾರ ಬಿಲ್ಡಿಂಗ್ ಅಂತ ನಿಮ್ಗೆ ಗೊತ್ತಾಗಿದೆ. ನೀವು ಇನ್ನೂ ಸುಮ್ಮನೆ ಇದ್ದೀರ ಅಂದ್ರೆ ಯಾಕೆ ಅನ್ನೋ ನಮ್ಮ ವಾದ ಅಷ್ಟೇ. ನೀವು ಮೊದಲು ಅದು ಕೆಲಸ ಇವಾಗ ಮಾಡಬೇಕು. ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾವು ಜೊತೆಲಿ ಬರ್ತೀವಿ. ಅದನ್ನ ನೋಡಿ ಕಂಪ್ಲೇಂಟ್ ಕೊಡಿ ಸ್ಟೇಷನ್. ಇಲ್ಲ, ಫೈಲ್ ಎಚ್ತೀನಿ. ಈಗ ಹಳೆದ ಒಂದು ಇದೆಲ್ಲ ಫೈಲು ಮತ್ತೆ ಕೋರ್ಟ್ ಅಲ್ಲಿ ಅವ್ರಿಗೆ ಹೆಂಗಾಗಿದೋ ಏನ್ ದಾಖಲೆ ಇದೋ ಅದು ಕೋರ್ಟ್ ಅದೇನ್ ನ್ಯಾಯಾಲಯ ಮಾಡ್ಲಿ. ಅವ್ರು ಬಂದ್ರೆ ಅವ್ರು ಮಾಡ್ಲಿ. ಅದೇ ಸರ್ಕಾರಿ ಜಾಗ 20-30 ವರ್ಷಗಳಿಂದ ಸರ್ಕಾರಿ ಬಿಲ್ಡಿಂಗ್ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ನೋಟಿಸ್ ಕೊಟ್ಟು ಕೊಡಿಸ್ತೀನಿ. ಈ ಸೊತ್ತು ಮಾಡ್ಕೊಡ್ತೀನಿ. ಏನಿದೆಯೋ ಅದು ಪ್ರಕಾರ ಈ ಸೊತ್ತು ಮಾಡ್ಕೊಡ್ತೀನಿ. ಎಷ್ಟು ದಿನ ಟೈಮ್ ತಗೋತೀರಾ? ಇವಾಗ ಅವ್ರ ಮೇಲೆ ಕ್ರಮ ಜರುಗಿಸಕ್ಕೆ ಈಗ ಕಳಿಸ್ತೀನಿ ನೋಟಿಸು. ಈಗ ರಿಟರ್ನ್ ಅಲ್ಲೇ ಕಳಿಸ್ತೀನಿ ನಾನು.
ಮತ್ತೆ ಇನ್ನೊಂದು ವಿಚಾರ ಮೇಡಮ್, ತಾವು ಒಂದ್ ನಿಮಿಷ ಇರಪ್ಪ. ತಾವು ಈ ಕಚೇರಿಯಲ್ಲಿ ಇರುವುದೇ ಇಲ್ಲ ಅನ್ನೋದು ಗ್ರಾಮಸ್ಥರ ವಾದ. ಸುಮಾರು ಸತಿ ಬಂದಿದೆ ಮೇಡಮ್, ನಾನು ಹೇಳ್ತಾ ಇರೋದು ಗ್ರಾಮಸ್ಥರು ನಮ್ಗೆ ಹೇಳಿದ್ದಾರೆ. ಸುಮಾರು ಸತಿ ಬಂದಿದ್ದೀರಿ ಮೇಡಮ್. ಬಂದ್ರೆ ಕೂಡ ನಾವು Alternative days ಇಲ್ಲಿ ಇದ್ದೇ ಇರುತ್ತೆ. ಮೇಡಮ್ ನಿಮ್ಮ ಲಾಗ್ ಬುಕ್ ನೋಡ್ಬೋದ? ಬಾರೋ ಇಲ್ಲಿ. ನೀನೇ ಸತಿ ಲಾಗ್ ಬುಕ್ ಮೇಂಟೈನ್ ಮಾಡ್ಬೇಕಲ್ಲ, ಲಾಗ್ ಬುಕ್ ಹೇಳಿ. ಐಡಿ ಕಾರ್ಡ್ ಇರ್ಬೇಕು ಗೊತ್ತಾ? ಮೊದಲು ಕೆಲಸ ಮಾಡಿ ಇಲ್ಲಿಂದ ಇಲ್ಲಿ ಅದು ಐಡಿ ಕಾರ್ಡ್ ಇರ್ಬೇಕು. ಕಚೇರಿ ಯಾವ ರೀತಿ ಇರಬೇಕು, ಯಾಕಂದ್ರೆ ಇದೊಂದು ಹೌದು. ಜವಾಬ್ದಾರಿ ಸ್ಥಾನ ಮೇಡಮ್. ಕಟ್ ಎಲ್ಲರೂ ಮಾಡೋದು ನಾನು ಹೇಳ್ತೀನಿ. ಇಲ್ಲ ಮೇಡಮ್, ಕಟ್ ಮಾಡಿ ಸೆಕ್ರೆಟರಿ ಇಲ್ಲ, ಎಸ್ಡಿ ಇಲ್ಲ, ಬಿಲ್ ಕಲೆಕ್ಟರ್ ಇಲ್ಲ. ಬರೀರಿ ನೀವು. ಇವ್ರು ಜಿಲ್ಲಾ ಪಂಚಾಯತ್ ಇವ್ರು ಬರೀರಿ. ಇರೋ ಸ್ಟಾಫ್ ಅಲ್ಲಿ ನಾವು ಹೌದು. ಸರ್ಕಾರಿ ಮೇಡಮ್, ಈಗ ಇರೋ ನಾವು ಸ್ಟಾಫ್ ಕೆಲಸ ಅಲ್ಲ, ನೀವು ಇರೋ ಸ್ಟಾಫ್ ಅಲ್ಲಿ ಮಾಡೋಣ ಅಂತೀರಾ. ಈ ತರ 16 ಕಡೆ ಅಕ್ರಮ ಆದ್ರೆ ಒಬ್ರು ಮಾಡಕ್ಕಾಗಲ್ಲ. ಏನ್ ಮಾಡ್ತಾರೆ? ಅದಕ್ಕೆ ನೀವು ಇಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಕಡಿಮೆ ಇದಾರೆ ಅಂತ ಒಂದು ಮನವಿ ಯಾಕೆ ಕೊಡ್ಬಾರ್ದು? ಎಲ್ಲ ಕೊಟ್ಟಿದೀವಿ. ಅಲ್ಲಿ ಇರೋರು ಈಗ ಈ ನಮ್ಮ ರಾಜ್ಯದಲ್ಲಿ ಅಲ್ಲ, 2 ಪಂಚಾಯತಿಲಿ ಒಬ್ಬ ಪಿಡಿಒ ಮಾಡ್ತಿದ್ದಾರೆ. ಸೆಕ್ರೆಟರಿ ಇಲ್ಲ, 30% ಸೆಕ್ರೆಟರಿಗಳು ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಈಗ ನನಗೆ ದೋಣಮಡಿಗೋರ್ಗೆ ಇಲ್ಲಿ ಒಂದು ವಿಷಯಕ್ಕೆ ಹಾಕಿದ್ದಾರೆ. ದೋಣಮಡಿಗೋ ಅಲ್ಲಿ 3 ದಿನ, ಇಲ್ಲಿ 3 ದಿನ ಅಂತ ಸೆಕ್ರೆಟರಿ ಎಷ್ಟೇ ಇಲ್ಲ. ನಮ್ಮಲ್ಲಿ ಬಿಲ್ ಕಲೆಕ್ಟರ್ ಇಲ್ಲ. ಇರೋ ಸೆಕ್ರೆಟರಿ ಇವ್ರು ಇರೋ ವಾಟರ್ಮನ್ಗಳನ್ನ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡೋದು. ಅಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ADPR ED ನರೇಗಾ ನನಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನೋಡ್ಕೊಂಡು ನಾನು ಇಲ್ಲಿ ಬಂದು ಅಟೆಂಡ್ ಅದು ಪರವಾಗಿಲ್ಲ. ಇವಾಗ ಸ್ವಲ್ಪ ಪಂಚಾಯತ್ PDOಗಳು ಇಲ್ಲಿ ಯಾಕಪ್ಪ ಇಲ್ಲ ಅಂದ್ರೆ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿರಲ್ಲ, ಅಲ್ಲಿ ದುಡ್ಡು ಮಾಡಿರ್ತಾರೆ, ಅಕ್ರಮಗಳ ಕೇಸುಗಳು ಸಿಕ್ಕಿರ್ತಾರೆ. ಖಂಡಿತ ಇಲ್ಲ. ನಾನು ಒಪ್ಪೋದಿಲ್ಲ. ನಾನು ಗೊತ್ತಿರೋದಲ್ಲ, ನಾನು ಸುಮಾರು ಜನ ನೀವು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೀರಾ, ನನ್ನ ಬಗ್ಗೆ ಮಾತಾಡ್ತಿದ್ದೀರಾ? ಒಬ್ಬೊಬ್ರು ರೀತಿ ಮಾಡಿರ್ತಾರೆ, ಹಂಗ್ ಕೊಟ್ಟಿರ್ತಾರೆ. ಆದ್ರೇನು ಈ ಚೇರಿಗೆ, ಈ ಕುರ್ಚಿಗೆ ಒಂದು ಜವಾಬ್ದಾರಿ, ಒಂದು ಇದಿರುತ್ತೆ, ಗೌರವ ಇದೆ. ಅದನ್ನ ನೀವು ಪ್ರಾಮಾಣಿಕವಾಗಿ ಗೊತ್ತಿದ್ದು ಮತ್ತೆ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವರು. ಕೋರ್ಟ್ ಅಟೆಂಡ್ ಆಗಿದ್ದಾರೆ ಅವರು. ಹೋಟೆಲ್ ಅದು ಅವ್ರೇನಾದ್ರು ಮಾಡ್ಕೊಳ್ಳಿ, ಅವ್ರೇನು ಮಾಡಕ್ಕಾಗಲ್ಲ. ಈಗೇನು ಸರ್ಕಾರಿ ಜಾಗ ಅಂತ ಈಗ ಗೊತ್ತಿದೆ. ಕೆಲಸ ಮಾಡಿಸಿದ್ರೆ ನಿಲ್ಸಿ ಅಂತ ಹೇಳಿದ್ರೆ ಹೋಗಿ ನಿಲ್ಸೋ ಜವಾಬ್ದಾರಿ ನಿಲ್ಸೋದಲ್ಲ ಮೇಡಮ್, ಬರೀ ಇಲ್ಲಪ್ಪ. ಅದನ್ನ ನಾನು ಇದ್ ಮಾಡ್ತೀನಿ, ಒಂದು ಕಂಪ್ಲೇಂಟ್ ಕೊಡ್ತೀನಿ ಮಾಡ್ತಾ ಇರೋ ಹಾಗೆ ಅಂತ ಹೇಳ್ತಾರೆ ನಾನು. ಈಗಲೇ ನಾವು ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್. ಯಾಕಂದ್ರೆ ನೀವು ದಿನ ಇದು ಮಾಡ್ತಾ ಇದ್ದಂಗ ನೀವು ಅವ್ರ ಪರವಾಗಿ ಇದ್ದೀರಾ ಅಂತ ನಾವು ಕೊಡ್ಬೇಕು ಮೇಡಮ್. ನಾವೇ ಮಾತಾಡಿದ್ದು, ನಮ್ ಪರವಾಗಿ ಯಾರು ಇಲ್ಲ. ಆಕ್ಚುಲಿ ನಾನು ಒಂದ್ ನಿಮಿಷ, 5 ನಿಮಿಷ ಬಂದು ನಾನು ಪಾಠ ಬಂದು ನೋಡ್ಕೊಂಡು ಬರ್ತೀನಿ. 5 ನಿಮಿಷ ಇವಾಗ ಬಂದು ನೋಡ್ಕೊ ಬನ್ನಿ. ನಿಮ್ಗೆ ಗೊತ್ತಾಗದೆ ನಾನು ಆಲ್ರೆಡಿ ನೋಡಿದ್ದೀನಿ. ಇಲ್ಲ ಬನ್ನಿ ಮೇಡಮ್, ಪಬ್ಲಿಕ್ ನೋಡ್ಬೇಕು, ಪಬ್ಲಿಕ್ ನೋಡ್ಬೇಕಿಲ್ಲ. ಕಂಪ್ಲೇಂಟ್ ಕೊಡಿ. ಒಂದು 10 ನಿಮಿಷ ಅಧ್ಯಕ್ಷ ಬರ್ಲೇ ಇರಿ. ನಾವೇ ಬರ್ತೀವಿ ಮೇಡಮ್ FIR ಮಾಡೋದಕ್ಕೆ. ಬಾಯಲ್ಲಿ ಮಾತಾಡೋರು ರೈಟಿಂಗ್ ಅಲ್ಲಿ ಯಾರಾದ್ರೂ ಇದುವರೆಗೂ ಸರ್ಕಾರಿ ಜಾಗ ಅಂತ ನೀವು ಯಾಕೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಮೇಲೆ ನಾನು ಜಾಗ ನೋಡೋಕೆ ನಾವೇ ಕೊಡ್ಬೇಕಾಗ್ತದೆ. ಕೇಳ್ತಾ ಅವ್ರ ಮೇಲೆ ಜಗಳಕ್ಕೆ ಹೋಗೋದು, ಕಂಪ್ಲೇಂಟ್ ಕೊಡೋದು. ಅದೇ ಹಾ ಕಂಪ್ಲೇಂಟ್ ಕೊಡೋದು, ಕೋರ್ಟ್ ನಮ್ಮ ಕೇಸ್ ಕೋರ್ಟ್ ಆಗಿರಲ್ಲ ಮೇಡಮ್. ಅಟ್ರಾಸಿಟಿ ಕೇಸ್ ಮಾಡೋದು ಅದೆಲ್ಲ ಮಾಡ್ತಾರೆ ಮೇಡಮ್, ನನಗೂ ಉಮರ್ಗೆ ಅವ್ರಿಗೆಲ್ಲ ಅಟ್ರಾಸಿಟಿ ಕೇಸ್ ಹಾಕಿ ನಾವು ಸೇಮೆ ಅಟ್ರಾಸಿಟಿ ಕೇಸ್ಗಳು ಹಾಕೋದು. ಆಮೇಲೆ ಹಾಕಿ ಬಿಡು. ಆ ಮೆಂಬರ್ ಕೇಳಿದಕ್ಕೆ ಅವ್ರು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ದಾರೆ. ಒಂದ್ ನಿಮಿಷ. ನೀವು ಅಷ್ಟು ಬೆಳೆಸಿದ್ದೀರ ಅವ್ರ ಮೇಲೆ ನನಗಿಂತ ಮುಂಚೆ ಹಾಕಿರೋದಪ್ಪ. ನಾನೇನು ಬೆಳೆಸೋದಿಲ್ಲ. ನಾವೊಂದು ಮಾತು ಹೇಳಿದ್ರಿ, ಇವಾಗ ಯಾರನ್ನ ಅರ್ಜಿ ಕೊಡಿ ಅಂತ, ಅರ್ಜಿ ಕೊಟ್ರೆ ಮಾತ್ರ ಕ್ರಮ ತಗೊಂತೀರಿ ನೀವು. ಇಲ್ಲ ಅಲ್ಲ, ಅವ್ರು ಬರ್ತಾರೆ, ಆಮೇಲೆ ನಿಮ್ಗೆ ಯಾರು ಯಾರು ಹೇಳಿದ್ರು? ಮೇಡಮ್, ಏನು ಸರ್ಕಾರಿ ಬಿಲ್ಡಿಂಗ್ ಅದು, ನಮ್ಮ ಸ್ವಲ್ಪ ಸೊತ್ತು, ಇದು ಸರ್ಕಾರ ಜನರ ಸೊತ್ತು. ಅದಕ್ಕೆ ರಕ್ಷಣೆ ಮಾಡೋ ಜವಾಬ್ದಾರಿ ಒಬ್ಬ PDO ಅಂದ್ರೆ ನಾನು ಅಧಿಕಾರಿ. ಸುಮ್ಮನೆ ಹೇಳಿದ್ನಪ್ಪ. ಅಟೆಂಡ್ ಮಾಡಿದೀನಿ, ಜಾಗ ನೋಡಿದೀನಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವನ್ ಅಳತನೂ ಮಾಡಿ ಅವ್ರಿಗೆ ನಿಮ್ ಖಾತೆ ಏನಿದೆ ನಿಮ್ ಜಾಗದಲ್ಲಿ ನಿಂದಿರಿ, ಬೇರೆ ಎಕ್ಸ್ಟ್ರಾ ಬರ್ಬಾರ್ದು ಅಂತಾನು ಅವ್ರು ವಾಲ್ ಮಾಡಿ ಬಂದಿದ್ದೀನಿ ನಾನು. ಈಗ ಮತ್ತೆ ಕಟ್ತಿದಾರೆ ಅರ್ಜಿ ನೀವು ಕೊಟ್ಟಿಲ್ಲ ಅಂತ ಆ ರೀತಿ ನಾನು ಅದೆಲ್ಲೇ ವಿಷಯ ಕೇಳ್ತಿಲ್ಲ, ಬೇರೆ ವಿಷಯಕ್ಕೂ ಅಷ್ಟೇ. ಕೆಲವೊಂದ್ಸರಿ ನಮ್ಗೆ ಗೊತ್ತಾಗೋದಿಲ್ಲ, ನಾವು ಇದು ಮಾಡ್ತಿರುವಾಗ ಅವ್ರು ಬಂದು ನಮ್ ಗಮನಕ್ಕೆ ಬಂದು ಹೇಳಿದಾಗ ನಾವು ಅಟೆಂಡ್ ಮಾಡ್ತೀವಿ. ಬೇಗ ನಿಮ್ವರೆಗೂ ಬರೋ ಅಂತ ಅವಶ್ಯಕತೆ ಇರಲ್ಲ ಅಂತ ನಾನು ಹೇಳ್ತಿರೋದು ಅಷ್ಟೇ. ಇವಾಗ FIR ಯಾವಾಗ ಮಾಡ್ತೀರಿ ಮೇಡಮ್? ಈಗ ಬರ್ಲಿ, ಫಸ್ಟ್ ಅವ್ರು ನೋಟಿಸ್ ಕೊಟ್ಬಿಟ್ಟು ಅವ್ನು ಕರ್ಸ್ಕೊಂಡು ಮಾತಾಡ್ತೀನಿ. ಮಾಡಿ. ಈಗ ನಾವು ಅಧ್ಯಕ್ಷರಿಗೆ ಒಂದ್ಸರಿ ಕೇಳಿದ್ವಿ, ಚೇರ್ಮನ್ ಅಧ್ಯಕ್ಷರಿಗೆ. ಅಣ್ಣ ಒಂದ್ ನಿಮಿಷ, ಇಲ್ಲಿ ಅಧಿಕಾರಿ ಅವ್ರ ಹತ್ರ ಮಾತಾಡ್ಬೇಕು ನೀವು. ಹೌದಾ? ಅಧ್ಯಕ್ಷ ಆಯ್ಕೆ ಮಾಡೋದು ಯಾರು, ನೀವ್ ಹೇಳ್ವಾ? ಹೌದೌದು. ಅದಕ್ಕೆ ನೀವು ಅಲ್ಪ ಇದ್ ಮಾಡಿ ಮಾತಾಡ್ಬೇಡಿ. ಇಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರಿ ಮಾತಾಡ್ಬೇಕು. ಅವ್ರು ಕೇಳ್ತಾರೆ ಅಧ್ಯಕ್ಷ ಯಾರು ಆಯ್ಕೆ ಮಾಡಿ, ನೀವೇ ಆಯ್ಕೆ ಮಾಡ್ತೀರಾ ಮತ್ತೆ ನೀವೇ ಬರ್ತೀರಾ. ಅಲ್ಲಿ ಬಿಲ್ಡಿಂಗ್ ಹೋಗಿದೆ, ಸರ್ಕಾರಿ ಬಿಲ್ಡಿಂಗ್ ಅಲ್ಲೇ ನಾವು ಸಂಬಳ
ಸರ್ಕಾರ ಸಂಬಳ ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆಯಿಂದ ಅವ್ರು ಕೊಡ್ತಾ ಇರೋದು ಅಧಿಕಾರಿಗೆ. ಅದರಿಂದ ಅವರು ಅದು ಜವಾಬ್ದಾರಿ ಕೆಲಸ ಮಾಡಲೇಬೇಕು, ಅದು ಮಾಡ್ತಾರೆ. ಇವಾಗ ಇವತ್ತೇ ಕೊಡ್ತೀರಾ ಮೇಡಮ್? ಇವತ್ತೇ ಕೊಟ್ಟರೆ ನಮಗೆ ಇವ್ರಿಗೆ ಅವ್ರು ಇರ್ತಾರೆ, ಅವ್ರಿಗೊಂದು ಇಟ್ಕೊಡಿ. ಇದೇ ಊರೇ ಅಪ್ಲಾಯ್ಮೆಂಟ್ ಅವ್ರಿಗೊಂದು ಕೊಡಿ, ಕಂಪ್ಲೇಂಟ್ ಕೊಡ್ತಾರೆ ನಮ್ದವ್ರಿಗೆ ಒಂದು ಇಟ್ಕೊಡಿ. ಮತ್ತೆ ಮೇಡಮ್ ಇನ್ನ ಒಂದ್ ಇಟ್ಟಿಗೆ ಕಲ್ಲ ಅದ್ರ ಮೇಲೆ ಬಿದ್ರು ಅದು ನಿಮ್ಮ ಮನೆನೇ, ನಾವು ಆಮೇಲೆ ನಿಮ್ಮ ಮೇಲೆ ನೇರವಾಗಿ ದೂರು ಕೊಡ್ಬೇಕಾಗುತ್ತೆ. ನಾವು ಇಷ್ಟನ್ನ ಮಾತ್ರ ಹೇಳಕ್ಕಾಗುತ್ತೆ. ಯಾಕಂದ್ರೆ ಈಗ ಮೊದಲು ನೀವು ನೋಟಿಸ್ ಕೊಟ್ಟು ಅವ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿತಾನೆ ಅವ್ರು ಕಟ್ಟಿರೋದು, ಅಥವಾ ನಿಮ್ ಕುಮ್ಮಕ್ಕೆ ಇರ್ಬೋದು ಅಂತ ನಾವು ಭಾವಿಸ್ಕೊಳ್ತೀವಿ. ಇಲ್ಲಪ್ಪ, ನಾನು ಕೆಲಸ ನಿಲ್ಲಿಸ್ಬಿಟ್ಟು ಅವ್ರ ಜಾಗ ಅದೇ ಮತ್ತೆ ಇವಾಗ ಆಗ್ತಾ ಇದೆ ಹಾಕ್ಬಿಟ್ಟು ಅಳತೆ ಮಾಡಿ ಕೊಟ್ಟು ಬಂದು ಅವ್ರಿಗೆ ಏನ್ ಖಾತೆ ಮಾಡ್ಕೊಟ್ಟಿದ್ದೀನಿ ಅವ್ರ ಜಾಗ ತೋರಿಸ್ಬಿಟ್ಟು ಅಳತೆ ಮಾಡ್ಕೊಟ್ಟಿದ್ದೀನಿ. ಮತ್ತೆ ಈ ಕಡೆ ಬರಬೇಡಿ ಅಂತಾರೆ, ವಾರ್ನ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ನೋಟಿಸ್, ಎರಡನೇ ನೋಟಿಸ್ ಕೊಡ್ತೀವಿ ನಾವು. ಆಲ್ರೆಡಿ ನಿಮ್ಗೆ ಹೇಳಿದ್ವಿ, ನಾವು ಮತ್ತೆ ಬಂದಿದ್ದೀರಿ ಅಂತ ಕೊಡ್ತೀವಿ. ಒಂದು ವಿಷಯ ಹೇಳ್ತೀನಿ, ನೀವು ನೋಟಿಸ್ ಕೊಟ್ಕೊಂಡಿದ್ರೆ ಆಗಲ್ಲ, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಪಂಚಾಯತಿ ಕಡೆಯಿಂದ ಕೊಟ್ಟು FIR ಮಾಡಿಸ್ರಿ ಅಂತ ಉದ್ದೇಶ ಮಾಡಿ. ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸರ್ಕಾರ ಬಿಲ್ಡಿಂಗ್ ಹೊಡೆಯೋಷ್ಟು ಒಂದು ಇದಾಗಿದೆ ಅಂದ್ರೆ ಅವಾಗ ನೀವು ಸುಮ್ಮನೆ ಇದಿರಲ್ಲ, ಬಿಲ್ಡಿಂಗ್ ಹೊಡೆಯೋದಕ್ಕೆ ಬರೋಲ್ಲ. ಯಾಕೆ ಹೊಡೆದ್ರಿ ಅವರು? ಅದನ್ನು ನೀವು ಇನ್ನ ಕೇಳಿ. ನಾನು ಅವಾಗಲೇ ನೋಟಿಸ್ ಆಗಿ ನಾನು ಫೈಲ್ ಎತ್ಕೊಡ್ತೀನಿ, ನೋಟಿಸ್ ಕಂಪ್ಲೇಂಟ್ ಕೊಡ್ತೀನಿ, ಆ ಕಂಪ್ಲೇಂಟ್ ಕಾಪಿ ಒಂದು ನೋಟಿಸ್ ಹಾಕಿರೋದು ಮಂಜುನಾಥ್ ಅವ್ರು ಇರ್ತಾರೆ, ಅವ್ರಿಗೊಂದು ಕೊಡಿ. ನೀವು ಯಾವುದೇ ವಿಚಾರಕ್ಕೂ ಇಲ್ಲಿ ಸದಸ್ಯರಿಗೆ ಅಧ್ಯಕ್ಷರ ಬಗ್ಗೆ ಇಲ್ಲಿ ಮಾತಾಡಬೇಡಿ. ಆಯ್ಕೆ ಮಾಡೋದೇ ನೀವು. ಇಲ್ಲಿ ಬಂದು ಅಧಿಕಾರಿಗಳ ಹತ್ರ ಮಾತ್ರ ಮಾತಾಡಬೇಕು. ಇದು ಹಳೇದು. ನಮ್ಗೆ ಅಪ್ಲೋಡ್ ಮಾಡ್ತೀವಿ. ಹಲೋ ಮೇಡಮ್, ರೆಡಿ ಮಾಡಕ್ಕೆ ಹೇಳಿರಿ ಮೇಡಮ್. ಲಲಿತಾ ಮೇಡಮ್ಗೆ ಒಂದು 10 ನಿಮಿಷ ಕೊಟ್ಟು ಕಳಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಸಾರ್ವಜನಿಕರು ಫೋನ್ ಮಾಡಿದ್ರೆ ಫೋನ್ ತೆಗೀರಿ ಮೇಡಮ್. ನಿಮ್ಮ ಅದಕ್ಕೆ ಇಲ್ಲಿ ಪಂಚಾಯತಿ ಅವ್ರು ಮಾಡ್ತಾರೆ, ನಾವು 10 ಜನ ಮಾಡಿದ್ದೀವಿ. ತಗೊಂಡಿದ್ದೀನಲ್ಲ ಆ ಟೈಮಲ್ಲಿ ಒಂದೆರಡು ನಿಮಿಷ ಆ ಕಡೆ ಹೋಗಂಗ್ ನಾವು ಮಾಡೋದೇನೋ ನೀವು ಫೋನ್ ತಗೊಳ್ಳೋದು ಸಾರ್ವಜನಿಕ ಪ್ರಾಬ್ಲಮ್ ಇದು ಮಾಡ್ತೀರಾ ನೀವು? ಗೊತ್ತು ಆಗಲ್ವಲ್ಲ. ಇಲ್ಲ ಮೇಡಮ್, ಪಬ್ಲಿಕ್ ನಿಮ್ಮವರ ಆಫೀಸರ್ ಮಾಡಿದ್ರೆ ಮಾಡ್ತೀರಾ? ಏನೋ ಸಮಸ್ಯೆ ಇರುತ್ತೆ ಅಂತ ನಿಮ್ಗೆ ತಿಳಿಸೋದಾಗ ಅವ್ರು ಫೋನ್ ಮಾಡಿ ಒಂದೆರಡು ನಿಮಿಷ ಇಲ್ಲ 5 ನಿಮಿಷ ಗ್ಯಾಪ್ ನಾವು ಪರ್ಸನಲ್ ಅದನ್ನು ನಿಮ್ಗೊಂದು ಒನ್ ಟೈಮ್ ಆಗಿರೋದು ನೆಕ್ಸ್ಟ್ ಟೈಮ್ ಆತರ ಆದ್ರೆ ಅದನ್ನು ನಾವು ಹೇಳ್ಬೋದು. ಅಲ್ಲ, ಫೋನ್ ಅಲ್ಲಿ ಮೀಟಿಂಗ್ ಗಳು ನಡೀತಿರ್ತವೆ, ನಿನ್ನೆ ಓದ್ತಾ ಇದೀನಿ ರೀ, ಅವ್ರು ಏನ್ ಕೊಟ್ಟಿದ್ದಾರೆ ಅಂತಾನೆ ನೋಡ್ತಾ ಇದೀನಿ ರೀ. ವೆಂಕಟೇಶಪ್ಪನವ್ರು ಇದ್ದಾಗ ಕೊಟ್ಟಿದ್ದು ಅವರು ಅಧ್ಯಕ್ಷ ಕೊಟ್ಟಿದ್ದು ಅವಾಗ ಕೊಟ್ಟಿದ್ದಾರೆ. ಆದ್ರೆ ನಾವೇನಪ್ಪ ಅಂದ್ರೆ ಈಗ ಅಧಿಕಾರಿ ಮಾಡೋ ಕೆಲಸ ಅವ್ರು ಮಾಡಿದಾರಲ್ಲ, ಮೊದಲು ದೂರ ತಗೋಬೇಕು. ನನಗೆ ಸೇಲ್ ಆಗುತ್ತೆ, ನನಗೆ ಗೊತ್ತಿಲ್ಲ, ನಾನು ಗೊತ್ತಿದೆ, ನನಗೆ ಮಾಹಿತಿ ದೂರದವರು ಯಾವಾಗ ಮಾಡ್ತಿಲ್ಲ. ಅವ್ರಿಗೆ ಮಂಜುನಾಥ್ ಅವ್ರಿಗೆ ಹೇಳಿ ಇವಾಗ ಅದು FIR ಮಾಡಿ ಅದನ್ನ ಕಾಪಿ ನಿಮ್ಗೆ ಕೊಟ್ಟಾರ ಏನು ಆಗ್ತಾ ನಿಮ್ಗೊಂದು ಹಂಗೆ ಹಾಕೋದು ಹಾಕ್ತಾರೆ. ಒಂದು ಕಾಪಿ ತಗೊಂಡು ಇವತ್ತು ನೀವು FIR ಇದು ಕೊಟ್ಟಿಲ್ಲ ಅಂದ್ರೆ ನಾಳೆ ನಾವು ಕೊಡ್ತೀವಿ. ಸರಿ ಮೇಡಮ್, ಈಗ ನೀವು ಇವತ್ತು ಕೊಟ್ಟಿದ್ದೀರಾ ಮಾಡಿದ್ದಾರೆ, ಬೇರೆ ಬರ್ತಾ ಇದ್ದಾರೆ ಇವರು, ಅದೇ ಇವಾಗ ಕಂಪ್ಯೂಟರ್ ಇದು ಮಾಡಿ ಖಾತಾ ಮಾಡಿದಾರ, ಅದಕ್ಕೂ ಕಂಪ್ಯೂಟರ್ ಕಾಪಿ ಮಾಡಿಲ್ಲ. ಸರ್ಕಾರದ ಹೆಸರು ರಾಜ್ಪಾಲ್ ಹೆಸರು ಮಾಡ್ಬೇಕಾಗಿತ್ತು, ಅದನ್ನ ಫೋಟೋಸ್ ಬೇಕಿತ್ತು, ಮೆಜರ್ಮೆಂಟ್ ಅವ್ರ ಇಲಾಖೆ ಇವಾಗ ಅದನ್ನ ಕಂಪ್ಲೇಂಟ್ ಸ್ಟೇಷನ್ ಕಂಪ್ಲೇಂಟ್ ಬಂದೆ ಒಂದು ಇವ್ರಿಗೆ ಅಪ್ಲೈ ಮಾಡಿ ಅವ್ರಿಗೆ ಕೊಡಿ.
ಆಯ್ತಾ. ಇವಾಗ ನೀವು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಮಾಡ್ಬೇಕಾಗುತ್ತಲ್ಲ, ಯಾಕಂದ್ರೆ ನೀವು ಮಾತ್ರ ಅಧಿಕಾರಿಯಾಗಿ ನೀವು ಮಾಡ್ತೀರ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೀವಿ. ನಾನು ಇಷ್ಟೊಂದು ಸಾಯೋದ್ರಿಂದ ನಾನು ಕಲ್ಪನೆ ಒಂದು ಅರ್ಜಿ ಕೊಟ್ಟಿದ್ದೇನೆ ಇದರಲ್ಲಿ. ನ್ಯಾಯ ಕೊಡಿಸಿದ್ದಾರೆ ಅಂದ್ರೆ ಚರಂಡಿಯಲ್ಲಿ ಕಸ ತುಂಬಿದ್ದು ಬಸ್ ಸ್ಟ್ಯಾಂಡ್ ಚರಂಡಿಯಲ್ಲಿ ಅಂತ ಕೊಟ್ಟಿದ್ದು 2 ದಿನಕ್ಕೆ ಕ್ಲಿಯರ್ ಮಾಡ್ತಿಲ್ಲ. ಮಾಡಿಸ್ತೀವಪ್ಪ ನಾವು. ಅದನ್ನ ನಾನು ಹೇಳಿದ್ದೇನೆ. ಮಾಡ್ತೀವಿ ನಾವು. ನಾವು ಯಾರು ಇದ್ ಮಾಡೋದಿಲ್ಲ, ನಾವು ಕೆಲಸ ಮಾಡ್ತೀವಿ. ನಮ್ಮ ಗಮನಕ್ಕೆ ಬಂತು ಅಂದ್ರೆ ಅದನ್ನೇ ನಾನು ಹೇಳಿದ್ದೇನೆ. ಒಳ್ಳೆ ಅಧಿಕಾರಿ ಇದ್ದಾರೆ, ಅವ್ರಿಗೆ ಹೇಳಿದ ಮೇಲೆ ಏನಾದ್ರೂ 2 ಕಡೆ ಕೆಲಸ ಹಾಕಿರ್ತಾರೆ ಅಷ್ಟೇ ಬಿಟ್ಟು ಬೇರೆ ಏನು ಇಲ್ಲ. ಅದೇ ಮೇಡಮ್, ನಾನು ನಿಮಗೂ ಅಷ್ಟೇ. ನೀವು ಅವ್ರ ಪರವಾಗಿ ಇದ್ ಮಾಡ್ತೀರಿ ಅಂತ ನಮ್ಗೇನು ಅವ್ರ ಪರವಾಗಿ ನಮ್ಗೆ ನಮ್ ಅಲ್ಲ ಇಲ್ಲ ಇನ್ನೊಬ್ರು ಮೇಡಮ್, ನಮ್ಗಲ್ಲ. ಇಷ್ಟು ದಿನ ಆಗಿದೆ, ನಿಮ್ ಜವಾಬ್ದಾರಿ ಮಾಡಿಲ್ಲ ಅಂತ ನಾನು ಹೇಳಿದೆ. ಕೋರ್ಟಿಂದ ನೋಟಿಸ್ ಬಂತು, ಅದಕ್ಕೋಸ್ಕರ ಕೋರ್ಟ್ ಅಲ್ಲೇ ಫೈಟ್ ನೋಟಿಸ್ ಬಂದ್ರೆ ನಿಮ್ಗೂ ಬರುತ್ತೆ ಏನೋ ಅಬ್ಜೆಕ್ಷನ್ ಮಾಡಬೇಕು. ನನಗೆ ಬಂದಿದೆ, ನಿಮ್ಗೆ ನನಗೆ ಬಂದಿಲ್ಲ. ಬಂದಿತ್ತು ಲಾಯರ್ ಕಡೆಯಿಂದ. ಹಂಗಾಗಿ ಅಲ್ಲೇ ಫೈಟ್ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆ ಕೋರ್ಟ್ ಡಾಕ್ಯುಮೆಂಟ್ಸ್ ಕೋರ್ಟ್ ಮಾಡುತ್ತೆ. ಆದ್ರೆ ನಿಮ್ಮ ಪಂಚಾಯತಿ ಕಡೆಯಿಂದ ನೀವೊಂದು ಆಗಿ ನೀವು ಕೊಟ್ಟಿದ್ದೀರಲ್ಲ, ನನ್ನ ಕೈಯಲ್ಲಿ ಏನ್ ಸಾಧ್ಯನೋ ನನ್ನ ವ್ಯಾಪ್ತಿಗೆ ಏನ್ ಕೆಲಸ ಇದೆ ನಾನು ಅದ್ ಮಾಡ್ಕೊಡ್ತೀನಿ ಅಷ್ಟೇ ಅಲ್ವಾ. ಮತ್ತೆ ಲೈ ತಗೋ ಈ ಕಡೆ. ಬಂಧುಗಳೇ ನಮಸ್ಕಾರ. ಎಷ್ಟೊತ್ತು ಲೈವ್ ನಾವು ಗಮನಿಸಿದ್ದೀರಾ. ಮೇಡಮ್ ಅವರು ಅದು ನಾನು ಒಂದ್ಸತಿ ನೋಟಿಸ್ ಕೊಟ್ಟಿದ್ದೆ, ಅದು ನಮ್ಗೆ ಮತ್ತೆ ಅವ್ರು ಕೆಲಸ ಮಾಡ್ತಾ ಇರೋದು ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಬರ್ಬೇಕಿದ್ರೆ ಅವರೇ ನಾನು ನೋಡ್ಕೊಂಡು ಬಂದೆ, ಅಲ್ಲಿ ಕೆಲಸ ಆಗ್ತಾ ಇದೆ, ಮತ್ತೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇನಾದ್ರು ಅವ್ರು ಮಾಡಿಲ್ಲ, ಮತ್ತೆ ಅವ್ರು ಮತ್ತೆ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ನಾವು ಅಲ್ಲಿ ಲೈವಲ್ಲೂ ಹೇಳಿದ್ವಿ. ಇನ್ನೊಂದು ಇಟ್ಟಿಗೆ ಕಲ್ಲು ಅದ್ರ ಮೇಲೆ ಹೋದ್ರು ಅಥವಾ ಅಲ್ಲೇನಾದ್ರೂ ಬೇರೆ ಕಾರ್ಯಾಚರಣೆ ಆದ್ರೂ ಅದು ನೀವೇ ಅದಕ್ಕೆ ಹೊಣೆ, ನಿಮ್ಮ ಮೇಲೇನೆ ನಾವು ಮೇಲಾಧಿಕಾರಿಗಳಿಗೆ ದೂರು ಕೊಡ್ಬೇಕಾಗುತ್ತೆ. ಈ ರೀತಿ ಇವ್ರ ಮೇಲೆ ಕಂಪ್ಲೇಂಟ್ ನಾವು ಕೊಡ್ತೇವೆ ಪಕ್ಷದ ಕಡೆಯಿಂದ, PDO ಅವ್ರ. ಯಾಕಂದ್ರೆ PDO ಅವ್ರ ಜವಾಬ್ದಾರಿ ಅದು. ಸರ್ಕಾರಿ ಬಿಲ್ಡಿಂಗ್ ಆಗ್ಲಿ ಜಾಗ ಆಗ್ಲಿ ಉಳಿಸುವಂತ ಕೆಲಸ. ಇವಾಗ ಭರವಸೆ ಕೊಟ್ಟಿದ್ದಾರೆ, ನಾನು ಇವತ್ತೇ FIR ಮಾಡಿಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿನಿ ಠಾಣೆಯಲ್ಲಿ. ಆ ಕೆಲಸವನ್ನ ನಿಲ್ಲಿಸ್ತೀನಿ ಅಂತ ಗ್ರಾಮಸ್ಥರಿಗೆ ಮತ್ತೆ ನಮಗೂ ಹೇಳಿದ್ದಾರೆ. ಇವರು ಮಾಡ್ತಾರೆ ಅನ್ನೋ ಒಂದು ಭರವಸೆದಿಂದ ಅವ್ರಿಗೆ 1 ದಿನ 2 ದಿನ ಕಾಲಾವಕಾಶ ಕೊಡ್ತಾ ಇದ್ವಿ. ಇದಕ್ಕೆ ಮೀರಿ ಅವ್ರು ಏನೇ ಒಂದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಈ PDO ಅವರು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವರನ್ನು ಸೇರಿಸಿ ನಾವೊಂದು FIR ಮಾಡಿ ಮತ್ತೆ ಮೇಲಾಧಿಕಾರಿ CEO ಹತ್ರ ನಾವು ಪ್ರತಿಭಟನೆಗಳು ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಮುಂದುವರಿಸ್ತೀವಿ ಅಂತ KRS ಪಕ್ಷದ ಕಡೆಯಿಂದ ನಾನು ತಿಳಿಸ್ತಾ ಇದ್ದೀನಿ. ಇವರು ದಿವ್ಯಾ ಮೇಡಮ್ ಅಂತ ಇಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಏರಿಯಾದಲ್ಲಿ ಏನು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಅವರು ಇದು ಮಾಡ್ತಾ ಇದ್ದಾರೋ ಅದನ್ನು ಗೌರ್ಮೆಂಟ್ ಸಬ್ಮಿಟ್ ಮಾಡಬೇಕಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತೀನಿ. ನೀವೇನಾದ್ರೂ ಮಾತಾಡ್ತೀರಾ? ಈಗ ಎಷ್ಟು ದಿನ ನಿಮ್ಮ ಹೋರಾಟ ಮತ್ತೆ KRS ಪಕ್ಷ ಬಂದಿರೋದಕ್ಕೆ ಯಾವ ರೀತಿ ಒಂದು ನಮಸ್ಕಾರ. ನನ್ನ ಹೆಸರು ಮಂಜುನಾಥ ಕಾಮಸಮುದ್ರ. ಸತತವಾಗಿ ಪಂಚಾಯತಿಯಲ್ಲಿ ಎಷ್ಟೋ ಬಾರಿ ನಾವು ಕಂಪ್ಲೇಂಟ್ ಕೊಟ್ಟರು, ದೂರು ಕೊಟ್ಟರು ಹಣಮುಖಂತವಾಗಿ ಈ ಆ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಿ PDO ಅವರು ಇದುವರೆಗೂ ಅದರ ಮೇಲೆ ಕ್ರಮ ತಗೊಂಡಿಲ್ಲ. ಹೇಳಿದಾಗ ಸದ್ಯಕ್ಕೆ ನಾವು ಮಾಡ್ತೀವಿ ಕೊಡ್ತೀವಿ ಅಂತ ಇರೋವರೆಗೂ ಅದನ್ನು ಯಾವತ್ತಿಗೂ ಅದನ್ನು ಕಂಪ್ಲೇಂಟ್ ಮಾಡೋದಿಲ್ಲ. ದಯವಿಟ್ಟು ಇದನ್ನು ತೆರವುಗೊಳಿಸಬೇಕಾಗಿ KR ಪಕ್ಷದಿಂದ ಮನವಿ ಮಾಡ್ಕೊತೀನಿ. ಈಗಾಗಲೇ ಎಲ್ಲರೂ ಮಾತಾಡಿದ್ರೆ ನೀವು ಮಾತಾಡ್ತೀರಾ? ಯಾರು ಮಾತಾಡೋದು? ನೋಡಿದ್ರೆ ಇಷ್ಟೊತ್ತು ಏನ್ ನಡೀತದೆ ಇಲ್ಲಿ ಅಂತ. ಸೊ ಇದೊಂದು ಸರ್ಕಾರಿ ಜಾಗವನ್ನ ಅವರು ತೆರವುಗೊಳಿಸೋಕೆ ನಾವು ಸಿದ್ಧರಿದ್ದೀವಿ. ನಾವು ಈಗಾಗಲೇ ತಕ್ಷಣ ಮಾಡ್ತೀವಿ ಅಂತ ಅವರು ಕಂಪ್ಲೇಂಟ್ ನೋಟಿಸ್ ಕೊಡೋಕ್ಕೆ ಕಂಪ್ಲೇಂಟ್ ಬರೀತಾ ಇದ್ರು. ಅದನ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಯಾಕಂದ್ರೆ ಅವರು ಆಗ್ಲೇ ಲೈವಲ್ಲಿ ಹೇಳ್ದಂಗೆ ಈ ಹಿಂದೆ ಅವರು ಒಂದು ಅರ್ಜಿಯನ್ನ ಕೊಟ್ಟಿದ ತಕ್ಷಣ ಅವರ ಕೈಯಿಂದ ಏನಾಗುತ್ತೋ ಅದನ್ನ ಮಾಡಿದ್ದಾರೆ. ಸೊ ಈ ಒಂದು ಇದು ಅದು ಅಂತ ಒಂದು ಸಣ್ಣ ಪುಟ್ಟ ಕೆಲಸ ಅಲ್ಲ. ಇದೊಂದು ಸರ್ಕಾರಿ ಜಾಗ. ಯಾರೋ ಒಬ್ರು ಪ್ರಭಾವಿಗಳು ಮತ್ತೆ ಯಾರೋ ರಾಜಕಾರಣಿಗಳ ಗುಲಾಮರು ಅಥವಾ ಅವರ ಒಂದು ಚೇಳಗಳು ಬಂದು ಇಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ. ಇದನ್ನ ತೆರವುಗೊಳಿಸ್ದಿರಾ ನಾವು ಹಿಂಗೆ ಬಿಟ್ರೆ ಮುಂದೆ ಸರ್ಕಾರಿ ಜಾಗ ಎಲ್ಲಿರುತ್ತೆ ಅದನ್ನೆಲ್ಲ ಬೇರೆ ಸಾರ್ವಜನಿಕರು ಏನ್ ಮಾಡ್ತಾರೆ, ಯಾರೋ ಪ್ರಭಾವಿಗಳು ಬಂದು ಒತ್ತುವರಿ ಮಾಡ್ಕೊಳ್ತಾರೆ. ಹಾಗಾಗಿ ಯಾವುದೇ ಅದು 1 ಅಡಿ ಇರಲಿ 2 ಅಡಿ ಇರಲಿ ಸರ್ಕಾರಿ ಜಾಗವನ್ನ ಇವರ ಸುಪರ್ದಿಯಲ್ಲಿ ಇವರ ಒಂದು ಭದ್ರತೆಯಲ್ಲಿ ಇಟ್ಕೋಬೇಕು ಅಂತ ನಾವು ಈಗಾಗಲೇ PDO ಅವ್ರಿಗೆ ತಿಳಿಸಿದ್ವಿ. ಅವರು ಹೇಳಿದ್ರು, ಸರ್ ನಮಗೆ ಈಗಾಗಲೇ ಒಂದ್ಸತಿ ನೋಟಿಸ್ ಕೊಟ್ಟಿದ್ನಿ, ನಮಗೆ ಮತ್ತೆ ಅವ್ರು ಕೆಲಸ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಅವರು ಕೆಲಸ ಮಾಡ್ತಾ ಇರೋದನ್ನ ನಾನು
ನಾನೇ ನೋಡಿದೆ, ಮತ್ತೆ ಈಗ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ನಾನೀಗ ಕಂಪ್ಲೇಂಟ್ ಬರೀತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನೋಡ್ತೀವಿ. ಅವ್ರೇನಾದ್ರೂ ಕ್ರಮ ಕೈಗೊಂಡಿಲ್ಲ, ಆ ಒಂದು ಕಾಮಗಾರಿ ಅಥವಾ ಕಾರ್ಯಾಚರಣೆ ಮುಂದುವರೆದಿದೆ ಅಂದ್ರೆ ನಾವು PDOನ ಸೇರಿಸಿ ಮೇಲಾಧಿಕಾರಿಗಳಿಗೆ ಅವರ ಮೇಲೆ ದೂರನ್ನು ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವರು ಸರ್ ಮಂಜುನಾಥ್ ಸರ್ ಹೇಳಿದಂಗೆ ಹಲವಾರು ವರ್ಷಗಳಿಂದ ಅವರು ಇದ್ರ ಬಗ್ಗೆ ದೂರನ್ನು ಕೊಡ್ತಾನೆ ಇದ್ರು. ಆದರೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಇವರು ನೀಡ್ತಾ ಇಲ್ವೋ ಅಥವಾ ಈ ಹಿಂದೆ ಇದ್ದ PDO ಅವರು ನೀಡ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂದಿದೆ, ಅವರೇ ಲೈವಲ್ಲಿ ಸ್ವಇಚ್ಛೆಯಿಂದ ಒಪ್ಕೊಂಡಿದ್ದಾರೆ ಇದು ಸರ್ಕಾರಿ ಜಾಗನೇ, ನಾವು ಅದನ್ನ ಮಾಜರ್ ಮಾಡಿದ್ವಿ, ಮತ್ತೆ ಅಲ್ಲಿ ಪರಿಶೀಲನೆ ಮಾಡಿ ನೋಡಿದೀವಿ, ಅದು ನಮ್ಮ ಜಾಗವನ್ನ ನಾವು ನಮ್ಮ ಭದ್ರತೆಯಲ್ಲಿ ಇಟ್ಕೊಂಡಿದ್ವಿ, ಮತ್ತೆ ಉಳಿದಿದ್ದನ್ನ ಅವ್ರಿಗೆ ಅವರು ಒಂದು ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ಕೊಳ್ಳೋಕೆ ಬಿಟ್ಟಿದೀವಿ ಅಂತ ಹೇಳಿದ್ರು. ಆದರೂ ಅವರು ಮತ್ತೆ ಇವಾಗ ಬಂದಿರೋದಕ್ಕೆ ನಾವು ಇನ್ನೊಂದು ಸರಿ ಅವ್ರಿಗೆ ನೋಟಿಸ್ ಕೊಟ್ಟು ಕಂಪ್ಲೇಂಟ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನ ಮಾಡಲೇಬೇಕು. ಯಾಕಂದ್ರೆ ನಾವು ಹೇಳೋದಕ್ಕಿಂತ ನಾವು ಬಂದವ್ರನ್ನ ಅವ್ರಿಗೆ ಕೇಳೋದಕ್ಕಿಂತ ಅವ್ರದ್ದೇ ಆದ ಜವಾಬ್ದಾರಿ. ಯಾಕಂದ್ರೆ ಅವ್ರಿಗೆ ಇವತ್ತು ನಮ್ಮಂತ ಸಾರ್ವಜನಿಕರ ತೆರಿಗೆಯಿಂದನೇ ಅವ್ರಿಗೆ ಸಂಬಳ ಹೋಗ್ತಾ ಇರೋದು. ಮತ್ತೆ ಸಾರ್ವಜನಿಕರ ಒಂದು ಜಾಗನೇ ಇವತ್ತು ಅವ್ರು ಉಳಿಸಕ್ಕೆ ಮುಂದಾಗಿಲ್ಲ ಅಂದ್ರೆ ನಾಳೆ ದಿನ ನಮ್ಮಂತ ಖಾಸಗಿ ಅವ್ರಿಗೆ ಯಾವ ರೀತಿ ಅವರು ಭದ್ರತೆಯನ್ನು ಕೊಡ್ತಾರೆ, ಮತ್ತೆ ನಮ್ಮ ಇಲ್ಲಿರುವಂತಹ ದಾಖಲೆಗಳಾಗ್ಲಿ, ನಮ್ಮ ಒಂದು ಪಂಚಾಯತಿಯಲ್ಲಿರುವಂತಹ ಆಸ್ತಿಗಾಗ್ಲಿ ಅವ್ರು ಯಾವ ರೀತಿ ಭದ್ರತೆಯನ್ನು ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಇವ್ರ ಮೇಲೆ ಒಂದು ಭರವಸೆಯನ್ನಿಟ್ಟು ನಾವು ನೋಡ್ತೀವಿ. ಮುಂದೆ ಏನಾದ್ರೂ ಅದ್ರ ಮೇಲೆ ಕಾರ್ಯಾಚರಣೆ ನಡೆದ್ರೆ, ಏನೋ ಒಂದು ಆ ಕಟ್ಟಡ ಮತ್ತೆ ಮುಂದುವರಿಸಿದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಅಂತವ್ರ ಮೇಲೆ ಇಷ್ಟೊತ್ತಿಗೆ ಅದು ಒಂದು ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕಿತ್ತು, ಆದ್ರೂ ಅವ್ರು ಮಾಡಿಲ್ಲ. ಆದ್ರೆ ಇವತ್ತು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನಾದ್ರೂ ಮಾಡಿಲ್ಲ ಅಂದ್ರೆ ನಾವು ಪಂಚಾಯತ್ ಮುಂದೆನೆ ಬಂದು ಪ್ರತಿಭಟನೆ ಕೂತ್ಕೊಳ್ತೀವಿ. ಇಲ್ಲಿಗೆ CEOನ ಮತ್ತೆ EOನ ಕರೆದುಬಿಟ್ಟು ಇವ್ರ ಮೇಲೆ ಕ್ರಮ ಜರುಗಿಸಬೇಕು, ಇವ್ರ ಮೇಲೆ ಮತ್ತೆ ಯಾರು ಒಂದು ಅಕ್ರಮವನ್ನು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ. ಇಲ್ಲಿರುವಂತ ಗ್ರಾಮಸ್ಥರು ಅಷ್ಟೇ, ಅವ್ರು ಏನೇ ಮಾತಾಡ್ಕೊಳ್ಳಿ, ಯಾರೋ ಒತ್ತುವರಿದಾರರು ಏನೇ ಮಾತಾಡ್ಕೊಳ್ಳಿ, ನೀವು ಅವ್ರ ಮೇಲೆ ಹೋಗ್ಬೇಡಿ. ಅವ್ರು ಜಾಸ್ತಿ ನಿಮ್ ಮೇಲೆ ಹಲ್ಲೆ ಮಾಡಕ್ಕೆ ಬಂದ್ರೆ ಪೊಲೀಸ್ ಸ್ಟೇಷನ್ ಇದೆ, ನಾವು ಕಾನೂನು ಪ್ರಕಾರ ಅವ್ರ ಹತ್ರ ಹೋಗೋಣ, ಅವರನ್ನ ನ್ಯಾಯ ಕೇಳೋಣ. ಇದಿಷ್ಟು ಮಾಹಿತಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಫೋಟೋ ತಗೋ.